ಸರ್ ಇವಾಗ ಕಸದ ಮಾಫಿಯಾ ಬೆಂಗಳೂರಿನಲ್ಲಿ ಮಾಫಿಯಾ ಬಟ್ಟ ಹಾಕ್ತೀನಿ ಅಂತ ಹೇಳಿ ಹೊಸ ಮಾಫಿಯಾ ಊಟ ಹಾಕಿದ್ದಾರೆ ಡಿ ಕೆ ಶಿವಕುಮಾರ್ 7 ತಿಂಗಳಿಂದ ಅವ್ರಿಗೆ ದುಡ್ಡು ಕೊಟ್ಟಿಲ್ಲ ಯಾಕೆ ಗುತ್ತಿಗೆದಾರರಿಗೆ. ನಿಮ್ಮ ಕಾಲದಲ್ಲಿ ಸ್ಪೆಷಲ್ ಎಲ್ ಒ ಸಿ ಸ್ಟಾಪ್ ಮಾಡಿದ್ರು, ಇವರು ಸ್ಪೆಷಲ್ ಎಲ್ ಒ ಸಿ ಕೊಡ್ತಾ ಇದ್ದಾರೆ. 7% ಕೊಡಬೇಕು. ನೀವು ಕಸದ ಟೆಂಡರ್ ತಗೋಬೇಕಾದ್ರೆ ಸರ್ಕಾರಕ್ಕೆ 7, ಬಿಲ್ ಕೊಡಬೇಕಾದ್ರೆ 7, ಸ್ಪೆಷಲ್ ಆಗಿ ದುಡ್ಡು ರಿಲೀಸ್ ಮಾಡಬೇಕಾದ್ರೆ 7, 7 3 21. ಇನ್ನು ಇಂಜಿನಿಯರ್ಗಳು ಅವ್ರು 71. ಮುಗೀತಲ್ಲಿಗೆ ಇನ್ನೇನು ಉಳಿಯಲ್ಲ. 2-0 100ರಲ್ಲಿ 2-0 ತೆಗೆದಾಕಿದ್ರೆ ₹1 ಉಳಿಯೋದು ಇವ್ರಿಗೆ. ಆ ಪರಿಸ್ಥಿತಿ. ಅದಕ್ಕೆ ಸ್ಟ್ರೈಕು. ಟೆಂಡರ್ ತಗೊಳಕ್ಕೆ 7, ಬಿಲ್ ಕೊಡಕ್ಕೆ 7, ಮಧ್ಯೆ ಹಣ ಬೇಕಾದರೆ ಸ್ಪೆಷಲ್ ಅದೇನೋ ಎಲ್ ಒ ಸಿ ಕೊಡಬೇಕಾದ್ರೆ ಮತ್ತೆ 7, 7 3 21. ಸರ್ಕಾರಕ್ಕೆ 21% ಕಮಿಷನ್ ಕೊಟ್ಟರೆ ಕಸ ತೆಗಿಯೋದು, ಇಂಜಿನಿಯರ್ಗಳದ್ದು ಬಿಟ್ಟು. ಮಾಫಿಯಾ ಹೋಗಿ ಈಗ ಆಂಧ್ರದ ಮಾಫಿಯಾ ಇತ್ತು, ಬೆಂಗಳೂರಿನ ಕಸದ ಇದರಲ್ಲಿ ಆಂಧ್ರ ಮಾಫಿಯಾ ಇದೆ ಅಂತೇಳಿ ಹಲವಾರು ಪತ್ರಿಕೆಗಳಲ್ಲಿ ಎಲ್ಲರೂ ಟೀಕೆ ಎಲ್ಲ ಮಾಡಿದ್ದಾರೆ. ಈಗ ಸರ್ಕಾರನೇ ಒಂದು ಮಾಫಿಯಾ, ಸರ್ಕಾರನೇ ಒಂದು ಮಾಫಿಯಾ ಹೊಟ್ಟಿದೆ. ಇವರೇ ಟೆಂಡರ್ ಯಾರಿಗೆ ಹೋಗ್ಬೇಕು, ಟೆಂಡರ್ ಯಾರು ಸಿಗಬೇಕು, ಬಿಲ್ ಯಾರು ಕೊಡಬೇಕು, ಕಮಿಷನ್ ಹೆಂಗೆ ತಗೊಬೇಕು, ಇದೆಲ್ಲ ಇವರೇ ದೊಡ್ಡ ಮಾಫಿಯಾ. ಇವತ್ತು ಕಸದ ಮಾಫಿಯಾ ಅಲ್ಲ ಇವತ್ತಿರೋದು, ಇದು ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ಮಾಫಿಯಾ ಇವತ್ತು ಕಸದ ಹಿಡಿತವನ್ನು ತಗೊಂಡಿದ್ದಾರೆ. ಸರ್ KKRDB 5,000 ಕೋಟಿ ರೂಪಾಯಿ ದುಡ್ಡು ನೆಲ ರಾಜ್ಯಕ್ಕೆ ಹೋಗ್ತಿದ್ದೀರಾ? ಅವರೇ ಗುತ್ತಿಗೆದಾರರ ಸಂಘನೇ ಬಿಡುಗಡೆ ಮಾಡಿರೋ ಪತ್ರದಲ್ಲಿ ಹೇಳಿದ್ದಾರೆ, ಈ ಪೂರ್ತಿ ಕಾಂಟ್ರಾಕ್ಟು ನಮ್ಮವ್ರಿಗೊಬ್ಬರಿಗೂ ಸಿಕ್ಕಿಲ್ಲ, ಎಲ್ಲ ಆಂಧ್ರ ಹೋಗಿದೆ ಅಂತ. ಇನ್ನು ಆಂಧ್ರದ ಪಾಲೆ ಅಫಿಷಿಯಲ್ ಆಗಿ ಲೆಟರ್ ಬರೆದಿದ್ದಾರೆ ಮುಖ್ಯಮಂತ್ರಿಗೆ, ಗವರ್ನರ್ಗೆ, ಪ್ರಧಾನಮಂತ್ರಿಗೆ, ರಾಷ್ಟ್ರಪತಿಗೆ, ಇಷ್ಟಕ್ಕೂ ಅಫಿಷಿಯಲ್ ಲೆಟರ್ ಬರೆದಿದ್ದಾರೆ ವಿತ್ ಸೈನ್, ವಿತ್ ಡಿಸಿಗ್ನೇಷನ್. ನೀವು ಹಂಗೆ ಮಾಡಿಲ್ಲ ಅಂದರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ, ಅವ್ರ ಮೇಲೆ ಒಂದು ಡೆಫಾರ್ಮೇಷನ್ ಕೇಸ್ ಹಾಕಿ. ಈ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಹೇಳ್ತಾ ಇರೋದು ಸುಳ್ಳು. ನಾವು ಸತ್ಯ ಹರಿಶ್ಚಂದ್ರನ ಮಕ್ಕಳು, ನಾವು ಅವರ ವಂಶದಲ್ಲಿ ಬಂದವರು, ನಾವು ಒಂದು ನಯಾ ಪೈಸಾ ನಾವು ಮುಟ್ಟಿಲ್ಲ ಅಂತೇಳಿ ಹಾಕಿ, ಕೋರ್ಟಲ್ಲಿ ಹಾಕಿ. ಅಧಿಕಾರ ಉಳಿಸ್ಕೊಳಕ್ಕೋಸ್ಕರ ಮಂತ್ರಿಗಳು ಲೂಟಿ ಮಾಡಿ ಎಲ್ಲ ರಾಹುಲ್ ಗಾಂಧಿ ಅವರ ಚುನಾವಣಾ ವೆಚ್ಚಕ್ಕೆ ಕಳಿಸ್ತಾ ಇದ್ದಾರೆ ಅಷ್ಟೇ.